ಏನಾಗುತ್ತೆ ಅಂದರೆ ನಮ್ಮ ಡಿಬೇಟ್ಗಳಲ್ಲಿ ನಾವು ಇದು ಜಾತಿ 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 ಅಂತ ಮಾತಾಡ್ತೀವಿ. ಇದು ತುಂಬ ಸೀರಿಯಸ್ ಇಶ್ಯೂ. ಈಗ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಇತ್ನಾಳ್ ಅವರೇ, ನಿಮಗೆ ಪ್ರಶ್ನೆ. ರಾಹುಲ್ ಗಾಂಧಿ ಅವ್ರು ಹೇಳಿರೋದು, ನಾವು ಕಾಂಗ್ರೆಸ್ ಪಾರ್ಟಿ ಈ ಎಲೆಕ್ಷನ್ ಗೆದ್ದರೆ, ಫಸ್ಟ್ ಆಫ್ ಆಲು ಅವರು ಆಲ್ಮೋಸ್ಟ್ ಫುಲ್ ಅಲಯನ್ಸ್ ಪರವಾಗಿ ಮಾತಾಡ್ದಂಗೆ ಇದೆ. ಬಟ್ ಅವರು ಕಂಟೆಸ್ಟ್ ಮಾಡ್ತಿರೋದು ಎಷ್ಟು? 200 ಸೀಟ್ ಕಂಟೆಸ್ಟ್ ಮಾಡ್ಕೊಂಡು ನೀವು 543 ಸೀಟ್ಗೆ ಅಂದರೆ ಅಲಯನ್ಸ್ಗೆ ಪರವಾಗಿ ಮಾತಾಡೋಕ್ಕಾಗಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಹೇಳ್ತಾರೆ ಗೊತ್ತಾ? ಅಕಸ್ಮಾತ್ ನಾವು ವಿನ್ ಆದರೆ ಜಾತಿ ಗಣತಿ ಎಲ್ಲಿ? ಮೀಡಿಯಾ ಕಂಪನೀಸಲ್ಲಿ ಜಾತಿ ಗಣತಿ ಮಾಡ್ತಾರಂತೆ. ನಮ್ಮ ಆಫೀಸಲ್ಲಿ ಬಂದು ನಮ್ಮ ಎಡಿಟರ್ಸಲ್ಲಿ ಎಷ್ಟು ಜನ ಲಿಂಗಾಯತ್ಸು, ಎಷ್ಟು ಜನ ಒಕ್ಕಲಿಗರು, ನಮ್ಮ ಡೆಸ್ಕ್ಗೆ ಹೋಗಿ ಇನ್ಪುಟಲ್ಲಿ ಎಷ್ಟು ಜನ ಒಕ್ಕಲಿಗರು, ಎಷ್ಟು ಜನ ಲಿಂಗಾಯತ್ಸು, ಎಷ್ಟು ಜನ ದಲಿತ್ಸು, SC ST OBC ಅಂತ ಲೆಕ್ಕ ಮಾಡ್ತಾರಂತೆ. ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ನಿಮ್ಮ ಲೀಡರ್ ಹೌದೋ ಇಲ್ವೋ? ಹೌದು. ಅವರು ಸ್ಟೇಟ್ಮೆಂಟ್ ಅಲ್ಲಿ ಓದ್ತಿರೋದು ಕೇಳಿಸ್ಕೊಳ್ಳಿ, ಗೂಗಲ್ ಮಾಡಿ ನೀವು. ರಾಹುಲ್ ಗಾಂಧಿ ಹೇಳಿದ್ದು ಇವತ್ತು ಹೇಳಿರೋದು, ಕಾಸ್ಟ್ ಬೇಸ್ ಸೆನ್ಸಸ್ ಇನ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್, ಇಂಡಸ್ಟ್ರಿಗಳಲ್ಲಿ ಮಾಡ್ತಾರಂತೆ ಜಾತಿ ಗಣತಿ. ಮೀಡಿಯಾ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಬಂದು ಜಾತಿ ಗಣತಿ ಮಾಡ್ತಾರಂತೆ. ಬ್ಯೂರೋಕ್ರಸಿಯಲ್ಲಿ ಜಾತಿ ಗಣತಿ ಯಾವ ಲೆವೆಲ್ಗೆ ಹೋಗಿದೆ ಈಗ? ನಿರಂಜನ್, ಏನಾಗಿದೆ ಅಂದರೆ ದಿಸ್ ಇಸ್ ವೆರಿ ನ್ಯೂಯಾನ್ಸ್ಡ್, ಸ್ವಲ್ಪ ಸೂಕ್ಷ್ಮ ವಿಚಾರ ಆಗಿದ್ದು. ಅಷ್ಟು ನೇರ ಸಾರಾಸಗಟಾಗಿ ನಾವು ಬೀಸು ಹೇಳಿಕೆಗಳನ್ನ ಕೊಡೋಕ್ಕಾಗಲ್ಲ ಈ ಜಾತಿ ವಿಚಾರದಲ್ಲಿ ಭಾರತದಲ್ಲಿ. ಯಾಕಂದರೆ ಭಾರತದ ಶೋಷಣೆಯ ಕತೆ, ದ ಸ್ಟೋರಿ ಆಫ್ ಆಪರೇಷನ್ ಆಫ್ ಇನ್ ಇಂಡಿಯಾ, ಇನ್ ಸೊಸೈಟಿ ಹಿಸ್ಟ್ರಿ, ಸೋಷಿಯಾಲಜಿಕಲ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ಕಾಸ್ಟ್ ಈಸ್ ದ ಹೀರೋ ಆಫ್ ದಟ್ ಸ್ಟೋರಿ. ಜಾತಿ ಕಾರಣದಿಂದನೇ ಇಲ್ಲಿ ಸಮುದಾಯಗಳನ್ನು ಹಿಂದೆ ತುಳಿದಿದ್ದಾಗಿದೆ. ಜಾತಿಗಳ ಕಾರಣದಿಂದನೇ ಇಲ್ಲಿ ಒಂದು ಅಸ್ಪೃಶ್ಯತೆ ಬಂದಿದೆ. ಜಾತಿಗಳ ಕಾರಣದಿಂದನೇ ಇಲ್ಲಿ ಅನೇಕ ಒಂದು ತಾರತಮ್ಯಗಳು ಏರ್ಪಾಡಾಗಿವೆ ಸಾವಿರಾರು ವರ್ಷಗಳ ಕಾಲ. ಇದನ್ನ ಒಂದು ರಿವರ್ಸ್ ಮಾಡೋದಕ್ಕೆ, ಆ ರಿವರ್ಸ್ ಡಿಸ್ಕ್ರಿಮಿನೇಷನ್ ತರೋದಕ್ಕೆ ರಿಸರ್ವೇಷನ್ ಅಂತ ಒಂದು ತಂದ್ರೆ ಇಲ್ಲಿ. ಇಟ್ಸ್ ರಿವರ್ಸ್ ಆಫ್ ಕಾಸ್ಟ್ ಸಿಸ್ಟಮ್. ಯಾರು ಇಲ್ಲಿವರೆಗೂ ತುಳಿತಕ್ಕೊಳಗಾಗಿದ್ದು ಅವ್ರಿಗೆ ಹೆಚ್ಚಿನ ಆದ್ಯತೆ ಕೊಡೋಣ ಅಂತ ಒಂದು ತಗೊಂಬಂದರು. ಅದು ರಾಜಕಾರಣಕ್ಕೂ ಬಂತು. ಹೀಗಾಗಿನೇ ಇಲ್ಲಿ ಅನೇಕ ಪ್ರತಿಯೊಂದು ರಾಜಕೀಯ ಪಕ್ಷನೂ ಟಿಕೆಟನ್ನು ಕೊಡಬೇಕಾದ್ರೆ ಜಾತಿ ನೋಡ್ಕೊಂಡೇ ಕೊಡೋದು. ಆ ಕ್ಷೇತ್ರದಲ್ಲಿ ಯಾವ ಜಾತಿಯ ಮತ ಜಾಸ್ತಿ ಇದ್ದಾವೆ, ಅಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದಾರಾ, ಅಲ್ಲಿ ಒಕ್ಕಲಿಗರೇ BJP ಟಿಕೆಟ್ ಕೊಡ್ತದೆ, ಕಾಂಗ್ರೆಸ್ ಒಕ್ಕಲಿಗರೇ ಕೊಡ್ತದೆ, ಅಲ್ಲಿ ಲಿಂಗಾಯತರನ್ನೇ ಕಾಂಗ್ರೆಸ್ ಕೊಡ್ತದೆ, BJP ಕೊಡ್ತದೆ, JDS ಕೊಡ್ತದೆ. ಹಾಗಿರುವಾಗ ಈಗ 3-4 ಲಿಂಗಾಯತ ಅಭ್ಯರ್ಥಿಗಳು ಒಂದು ಲಿಂಗಾಯತ ಬಾಹುಳ್ಯ ಇರುವಂಥ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದಾಗ ಆ ಲಿಂಗಾಯತ ಗುಂಪುಗಾರಿಕೆ ಶುರುವಾಗುತ್ತೆ ಅಲ್ಲಿ. The Lingayat vote also will be divided. The community will also be divided. That's what we are seeing. ನಮ್ಮ ಚಂದ್ರಶೇಖರ್ ಅವರು ಓಪನಿಂಗ್ ರಿಮಾರ್ಕ್ಸ್ಲಿ ಭಾಳ ಒಂದು ಏನಂತಾರೆ, ಹೈಲಿ ಮೋಟಿವೇಟೆಡ್ ಸ್ಪೀಚ್ ಕೊಟ್ಟರು ಒಂದು. ಆದರೆ ಮೋಟಿವೇಟೆಡ್ ಸ್ಪೀಚ್ ಅದು ಅದು ಮೋಟಿವೇಶನಲ್ ಸ್ಪೀಚ್. ಆದರೆ ಇಲ್ಲಿ ಸ್ವಾಮೀಜಿಗಳು ಯಾಕೆ ರಾಜಕೀಯಕ್ಕೆ ತಂದ್ರಿ ಅಂತ ಕೇಳೋ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ, ಸ್ವಾಮೀಜಿಗಳು BJP MP ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರಲ್ಲ. ಸೊ ಇಲ್ಲಿ ರಾಜಕೀಯದಲ್ಲಿ, ಭಾರತದಲ್ಲಿ ರಾಜಕೀಯ, ಧರ್ಮ, ಜಾತಿ ಇದೆಲ್ಲ ಒಂದು ಮಿಶ್ರಣ ರೀ. ಆದರೆ ವಿ ನೀಡ್ ಟು ಹ್ಯಾವ್ ಅ ಸೆನ್ಸ್ ಆಫ್ ಬ್ಯಾಲೆನ್ಸ್ ಅಷ್ಟೇ. ಈಗ ಪ್ರಾತಿನಿಧ್ಯದ ವಿಚಾರದಲ್ಲಿ ಕೊಡ್ಲಿ ಸ್ಥಾನಮಾನ, ಬಟ್ ಅದು ಪೈಪೋಟಿ ಆಗ್ಬಿಟ್ಟಿದೆ. ಎಲ್ಲಿಗೆ ಬಂದಿದೆ ಅಂದ್ರೆ ಕ್ವಾಲಿಟಿ ನೋಡ್ತಿಲ್ಲ ಜನ. ಅಂದ್ರೆ ಒಬ್ಬ ಸಂಸದನಾಗಿ ಆಯ್ಕೆ ಆಗ್ಬೇಕಾದ್ರೆ ಇರ್ಬೇಕಾದ ಅರ್ಹತೆ ನೋಡ್ತಿಲ್ಲ, ಜಾತಿನೇ ಇಂಪಾರ್ಟೆಂಟ್ ಆಗ್ಬಿಟ್ರೆ. ಈಗ ನೀವು ಏನು ಮಾಡಿಬಿಟ್ಟಿದ್ರಿ, ಅನೇಕ ಇದು 14ನೇ ಸಂಸತ್ತ, ಇದು 17 ಸಂಸತ್ತಿನ ಚುನಾವಣೆಯಲ್ಲಿ ನಾವು ಪ್ರತಿ ಬಾರಿಯೂ ಅಥವಾ ಅಸೆಂಬ್ಲಿ ಚುನಾವಣೆ ಕಾಲದಲ್ಲಿ ಪ್ರತಿ ಬಾರಿಯೂ ಇದೇ ನೆರೇಟಿವ್ ಕಟ್ತಾ ಹೋಗಿದ್ದೇವೆ. ಇದನ್ನೇ ಮಾತಾಡ್ತಾ ಬಂದಿದ್ದೇವೆ ನಾವು. ಜಾತಿ, ಆ ಜಾತಿ, ಈ ಜಾತಿ, ಆ ಸ್ವಾಮೀಜಿ, ಈ ಸ್ವಾಮೀಜಿ. ಸೊ ಪೀಪಲ್ ಹ್ಯಾವ್ ಬಿನ್ ಕಂಡೀಷನ್ಡ್. ಒಂದು ನಿರಂಜನ್ ಪ್ರಶ್ನೆಗೆ ಬರೋಣ. ಈ ಒಂದು ಮಾಧ್ಯಮದ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ನ ಹೇಳಿದ್ರು ರಾಹುಲ್ ಗಾಂಧಿ ಮಾತಾಡಿದ್ದನ್ನ. ಈಗ it is an extreme form of equity he is talking about. 2004-2005 ನನ್ನ ಜಾತಿ ಇಟ್ಕೊಂಡು ಅವನಿಗೆ ಏನಾಗ್ಬೇಕು ಸರ್? ಯಾರಿಗೆ ಏನಾಗಬೇಕು? ನನ್ನ ಜಾತಿ ಏನು? ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಜಾತಿಗೆ ಒಂದು ಸೆನ್ಸಿಬಿಲಿಟಿ ಇರ್ತದೆ. ಏನ್ ಸೆನ್ಸಿಬಿಲಿಟಿ? ಯಾರು ಹೇಳಿದ್ದು ಜಾತಿ ಅಂದ್ರೆ? ಫಾರ್ ಎಕ್ಸಾಂಪಲ್ ನಾನು OBC ನೋ, ನಾನು ಕುರುಬಾನೋ, ನಾನು ಬ್ರಾಹ್ಮಣನೋ, ಬಟ್ ಅದು ನನ್ನ ನ್ಯೂಸ್ ಜಡ್ಜ್ಮೆಂಟ್ ಮೇಲೆ ಹೇಗೆ ರಿಫ್ಲೆಕ್ಟ್ ಆಗುತ್ತೆ? Obviously there is scientific studies on that. ದೇವರು, but it may not be. There are let me complete. ಹೇಳಿ ವ್ಯಾಲಿಡ್ ಹೆಂಗೆ? 2004-2005 ಅಲ್ಲಿ CSDS ಒಂದು ಸರ್ವೆ ಮಾಡ್ತದೆ. ಸೆಂಟರ್ ಫಾರ್ ಸ್ಟಡೀಸ್ ಇನ್ ಡೆವಲಪ್ಮೆಂಟ್ ಸೊಸೈಟೀಸ್. ಯೋಗೇಂದ್ರ ಯಾದವ್.
ಸರ್ they did a study. ಸರ್ ನೀವು ಅವ್ರ ಸ್ಟಡಿ ಎಲ್ಲ ಕೋಟ್ ಮಾಡಕ್ ಹೋಗ್ಬೇಡಿ ಸರ್ ನೀವು. But it is a study. ಅವ್ರ ರೆಸ್ಪಾಂಡೆಂಟ್ಸ್ ಎಲ್ಲಿದ್ರು ಅಂತ ಕೇಳಿ, ಹಾರ್ವರ್ಡ್ ಅಲ್ಲಿ ಕೂತಿದ್ರು, ಆಕ್ಸ್ಫರ್ಡ್ ಅಲ್ಲಿ ಕೂತಿದ್ರು, ಅಥವಾ ಬೆಂಗಳೂರಲ್ಲಿ ಕೂತಿದ್ರು ಅಂತ ಸರ್. ಆಯ್ತು, ಇವತ್ತು ನಾವೊಂದು ಸ್ಟಡಿ ಮಾಡೋಣ ನಿರಂಜನ್, ನಾವೊಂದು ರಿಪಬ್ಲಿಕ್ ಸ್ಟಡಿ ಮಾಡೋಣ. ಮಾಡಿ sir, ಏನ್ study ಮಾಡೋದು ನೀವು? Let us understand the social profile of all media rooms, media newsrooms. ಯಾಕೆ Why should we, sir? ಯಾಕೆ ಮಾಡ್ಬೇಕು ಅಂತ? ಯಾಕೆ ಮಾಡ್ಬೇಕು? ಯಾಕೆ Let us first do it and then talk. Why, sir? ಯಾಕೆ? ಜಾತಿ ಗಣತಿ ಮಾಡಕ್ ಹೊರಟಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಜಾತಿ ಗಣತಿ ಮಾಡ್ತಿರ್ತಕ್ಕಂಥದ್ದು ಯಾರು ಈ ಸಮಾಜದಿಂದ ಹಿಂದೆ ಇದ್ದಾರೆ, ಯಾರು ಸಮಾಜದಲ್ಲಿ ಸವಲತ್ತು ಸಿಕ್ಕಿಲ್ಲ, ಯಾರು ಈ ಸಮಾಜದಲ್ಲಿ ವಿದ್ಯಾವಂತರಾಗಿಲ್ಲ, ಅವ್ರಗಳಿಗೆ ಪ್ರಾತಿನಿಧ್ಯ ಕೊಡ್ಲಿಕ್ಕೆ ಜಾತಿ ಗಣತಿ ಅಂತ ಮಾಡ್ಬೇಕಂತ ಹೊರತು ಮತ್ತೆ ಪ್ರೈವೇಟೈಸಲ್ಲಿ ನಾವಿವತ್ತು ನಿಮ್ಗೆ ಗೊತ್ತಿಲ್ಲ ಸರ್ಕಾರಿ ಉದ್ಯೋಗಿಗಳು ಭಾಳ ಕಡಿಮೆ ಆಗ್ತಾ ಬರ್ತಾ ಇದೆ. ಪ್ರೈವೇಟಲ್ಲಿ ನಾನು ಮೀಡಿಯಾ ಗೊತ್ತಿಲ್ಲ, ನನಗೆ ಅದು ಹೇಳೋದ್ರ ಬಗ್ಗೆ ಮೀಡಿಯಾ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಪ್ರೈವೇಟಲ್ಲಿ ಏನಾಗಿದೆ, ಇಂಡಸ್ಟ್ರೀಸ್ನಲ್ಲಿ ಕೆಲವೊಂದು ಕಡೆ ರಿಸರ್ವೇಷನ್ಸ್ ಇರಲ್ಲ, ಅವ್ರವ್ರಿಗೆ ಬೇಕಾಗಿರೋರಿಗೆ ಉದ್ಯೋಗ ಕೊಟ್ಟು ಅಲ್ಲಿ ಸಹ ಮೀಸಲಾತಿ ಎಲ್ಲ ವಂಚಿತರಾಗ್ತಾರೆ. ಒಂದೊಂದು ಅಂಶದ ಆಧಾರದ ಮೇಲೆ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ. ಟೆಸ್ಲಾ ಬರಬೇಕು, ಆಪಲ್ ಬರಬೇಕು, ಗೂಗಲ್ ಬರಬೇಕು, ಎಲ್ಲರೂ ಬರಬೇಕು. ಹಾ, ವರ್ಕ್ ಫೋರ್ಸ್ ನಿಮ್ಗೆ ಇಲ್ಲ. ಐ ಥಿಂಕ್ ನನಗೆ ಸ್ಟಾರ್ಟಿಂಗ್ ಒಂದು ಬಿಜೆಪಿ ಒಂದು ಪಾಯಿಂಟ್ ಕೇಳಿದ್ರು. ಇವತ್ತು ಇವರೊಂದು ಹೇಳಿದ್ರು, ನರೇಂದ್ರ ಮೋದಿ ಅವರು ನಾವು ಜಾತಿ ಬಗ್ಗೆ ನೋಡಲ್ಲ, ಆಮೇಲೆ 2047 ವಿಕಸಿತ ಭಾರತ ಮಾಡ್ತಾ ಇದ್ದೀವಿ ಅಂತ. ಸರ್ 10 ವರ್ಷದಲ್ಲಿ ವಿಕಸಿತ ಅಲ್ಲ, ಪಾತಾಳಕ್ಕೆ ಹೋಗ್ಬಿಟ್ಟಿದೆ ಇಂಡಿಯನ್ ಸ್ಥಿತಿ, ಬಡವರ ಸ್ಥಿತಿ ಪಾತಾಳಕ್ಕೆ ಹೊರಟೋಗ್ಬಿಟ್ಟಿದೆ. ಅದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಗರೀಬಿ ಹಟಾವ್ 70 ವರ್ಷದ ಯಾರು ಎಲ್ಲಿಗೆ ಹೋಗಿತ್ತು ಅದು ಸರ್? ಗರೀಬಿ ಹಟಾವ್ ಮಾಡಿರೋದಕ್ಕೆ ಸರ್ ಇವತ್ತು ಭೂಮಿ ಉಳಿದ್ರೆ ಎಷ್ಟೋ ಜನ ಬಡವರು ಬಗ್ಗವರು ಇವತ್ತು ದೇಶದಲ್ಲಿ ಇವತ್ತು ಬಿಜೆಪಿನವರು ಮಾಡಿರ್ತಕ್ಕಂಥ ಕಾರ್ಪೊರೇಟ್ ವಲಯದಿಂದ ನಂಬ್ಕೊಂಡ್ರೆ ಗರೀಬಿ ಹಟಾವ್ ಆಗಲ್ಲ. ಕಾಂಗ್ರೆಸ್ ಪರವಾಗಿ ಮಾತಾಡ್ತಿದ್ದೀರಾ, 70 ವರ್ಷದಲ್ಲೇ ಆಗಿಲ್ಲ ಅಂದ್ರೆ ನೀವು 10 ವರ್ಷದಲ್ಲಿ ಹೆಂಗ್ ಸರ್ ಎಕ್ಸ್ಪೆಕ್ಟ್ ಸರ್? ಬರೀ ನೀವು ಅದನ್ನ ಹೇಳ್ತಿದ್ರಿ, 70 ವರ್ಷದಲ್ಲಿ ಇದೆ 18 ವರ್ಷ ಕಾಂಗ್ರೆಸ್ ಏತರ ಸರ್ಕಾರಗಳು ಸಹ ಕೇಂದ್ರದಲ್ಲಿ ಮಾಡಿದೆ, ರಾಜ್ಯದಲ್ಲೂ ಸಹ. ವೆಂಕಟೇಶ್ ಅವ್ರ ಏನ್ ಗೊತ್ತಾ, ನೀವು ಅಷ್ಟೊಂದು ಪ್ರಾತಿನಿಧ್ಯದ ಬಗ್ಗೆ ಮಾತಾಡ್ತೀರಿ. ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯಕ್ಕೆ ಬಿಲಾಂಗ್ ಆಗ್ತಾರೆ. ಎಷ್ಟು ಜನ ಕೊಟ್ರಪ್ಪ ಪ್ರಾತಿನಿಧ್ಯ? ಕೊಟ್ಟಿರೋದು 2, ಅದ್ರಲ್ಲೂ ಒಬ್ಬರಿಗೆ ವಾಪಸ್ ಪಡ್ಕೊಳ್ಬೇಕಾ ಅಂತ ಅಲ್ಲಿ ಡಿಬೇಟ್ ನಡೀತಾ ಇದೆ. ಅಸೂಟಿ ಅವ್ರಿಗೆ ವಾಪಸ್ ಪಡ್ಕೊಂಡ್ಬಿಟ್ಟು ದಿಂಗಾಲೇಶ್ವರಿಗೆ ಟಿಕೆಟ್ ಕೊಡ್ಬೇಕಾ ಅಂತ. ಪ್ರಾತಿನಿಧ್ಯ ಎಲ್ಲಿ ಬಂತು ಅಂದ್ರೆ ಹೇಳೋದೊಂದು ಮಾಡೋದೊಂದು ಆಗ್ಲಿಲ್ವಾ? ಇವತ್ತಿನ ರಾಜಕಾರಣದಲ್ಲಿ ನೀವು ಕಾಂಗ್ರೆಸ್ ಬಿಜೆಪಿನಲ್ಲಿ ನೋಡಿ, ಜನತಾದಳ ನೋಡಿ, ಅಥವಾ ಆಡಳಿತ ಮಾಡ್ತಕ್ಕಂಥ ದೇಶದಲ್ಲಿ ಯಾವುದೇ ಪಕ್ಷ ನೋಡ್ರಿ, ಸಿದ್ದರಾಮಯ್ಯನಂತ ಸಾಮಾಜಿಕ ಅಧಿಕಾರರು ಇವತ್ತಿನ ಕಾಲಘಟ್ಟದಲ್ಲಿ ನಾನು ಮಾತಾಡಿದ ಮತ್ತೆ ಯಾರು ಸಿಗಲ್ಲ. ಅವ್ರನ್ನ ಒಬ್ಬ ಜಾತಿಗೆ ಸೀಮಿತ ಮಾಡ್ತಕ್ಕಂಥದ್ದು ನನಗಂತೂ ಇಷ್ಟ. ಫ್ಯಾಕ್ಟ್ ಚೆಕ್ ಸರ್ ನಿಮಗೆ ಬರ್ತೀನಿ, ನಿಮ್ಮ ಹತ್ರನೇ ಬರ್ತೀನಿ. ಡಾಕ್ಟರ್ ಕೇಶವ್ ಕುಮಾರ್, ಫ್ಯಾಕ್ಟ್ ಚೆಕ್. ವೆಂಕಟೇಶ್ ಅವರೇ, ಮುಸ್ಲಿಂ ಮತಗಳು ಎಷ್ಟು ಬಂದು ಸರ್ ನಿಮಗೆ ಈ ಸಲ? ಬಂದಿರ್ಬೋದು, ಮೇಜರ್ ಗರಿಷ್ಠ ಪ್ರಮಾಣದಲ್ಲಿ ಬಂದಿದೆ. ಎಷ್ಟು ಬಂದಿರ್ಬೋದು? ಒಂದು 20-25% ಬಂದಿರ್ಬೋದು. ಎಷ್ಟು ಬಂದಿರ್ಬೋದು? ಒಂದು ಎಷ್ಟು ಜಾಸ್ತಿನೇ ಬಂದಿರ ಸರ್, ಮ್ಯಾಕ್ಸಿಮಮ್ ಗರಿಷ್ಠ ಪ್ರಮಾಣದಲ್ಲಿ ಬಂದಿರ್ಬೋದು. ನಿಮಗೆ 45ರಿಂದ 50% ಟೋಟಲ್ ವೋಟ್ ಶೇರ್ ಎಷ್ಟಿತ್ತು ಈಗ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ? ಒಂದು 50 ಕ್ರಾಸ್ ಆಯ್ತಾ? ಇಲ್ಲ 43 ಪಾಯಿಂಟ್ ಎಷ್ಟು? ಅದರಲ್ಲಿ ಆಲ್ಮೋಸ್ಟ್ ಒಂದು 15ರಿಂದ 20% ಮುಸ್ಲಿಂ ವೋಟ್ಸ್ ಇರ್ಬೋದಾ? ಇನ್ನ ಜಾಸ್ತಿನೇ ಇರ್ಬೋದು. ಇದೆ, ಸಿಕ್ಕಿದೆ ಸರ್. ಇಲ್ಲ ಇರ್ಬೋದಲ್ಲ, ಸಿಕ್ಕಿದೆ ಅಲ್ವಾ? ಅಂದ್ರೆ ಏನ್ ಲೆಕ್ಕ, ಮಿನಿಮಮ್ ಒಂದು 30, ಅಂದ್ರೆ ನಿಮ್ಗೆ 100 ವೋಟ್ ಬಂದ್ರೆ ಆ 100 ವೋಟಲ್ಲಿ 30 ವೋಟ್ ಮುಸ್ಲಿಂ ವೋಟ್ ಅಂದ್ರೆ 28 ಸೀಟ್ ಇದೆ ಕರ್ನಾಟಕದಲ್ಲಿ. ಎಷ್ಟು ಟಿಕೆಟ್ ಕೊಡ್ಬೇಕು ಸರ್ ನೀವು? ಸರ್ ಈಗ ನಮಗೆ ಒಂದು ಟಿಕೆಟ್ ಆಲ್ರೆಡಿ ಬೆಂಗಳೂರು, ಅಲ್ಲ ಒಂದು ನಿಮಿಷ ಎಕ್ಸ್ಪ್ಲೈನ್ ಹೇಳ್ಬಿಡ್ತೀನಿ. ಬೆಂಗಳೂರಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ, ಹಾವೇರಿನಲ್ಲಿ ಕೊಡಬೇಕಾಗಿತ್ತು, ಬೇರೆ ಚುನಾವಣೆ ಬೇಡ. ಪ್ರಶ್ನೆ ಅವ್ರು ಕೇಳಿದ್ದು 30% ಅಂದ್ರೆ ನೀವು 28 ಅಟ್ಲೀಸ್ಟ್ 9 ಅವ್ರು ಕೊಡ್ಬೇಕಿತ್ತು. ಇಲ್ಲ, ನಾವು ಆಂತರಿಕವಾಗಿ ಕಾಂಗ್ರೆಸ್ ನಲ್ಲಿ ಕೇಳಿದ್ವಿ. ಅಲ್ಲ ಸರ್, ಯಾರೋ ಇವತ್ತಿನ ವೆಂಕಟೇಶ್ ಅವರು ಇನ್ನೊಂದು, ನೀವು ಡಾಕ್ಟರ್ ಕುಮಾರ್ ಪ್ರಶ್ನೆ ಇನ್ನೊಂದು ಹೇಳ್ತೀನಿ ನಿಮ್ಗೆ. ಇವತ್ತು ಬೆಳಿಗ್ಗೆ ರಂಜಾನ್ ಕಾರ್ಯಕ್ರಮ ಇತ್ತು, 2 ಕಡೆ DK ಶಿವಕುಮಾರ್ ಅವರು TP ಅಫಿಷಿಯಲಿ ಪ್ರೋಗ್ರಾಮ್ ಲಿಸ್ಟೆಡ್ ಇತ್ತು, ಸಿದ್ದರಾಮಯ್ಯ ಅವ್ರದ್ದು ಒಂದು ಪ್ರೋಗ್ರಾಮ್ ಲಿಸ್ಟೆಡ್ ಇತ್ತು, ಹೋಗ್ಬೇಕಿತ್ತು, ಕರೆದಿದ್ರು, ಹೋಗಿಲ್ಲ. ಯಾಕೆ ಸರ್? ನೋಡಿ, ಅದು ಅವ್ರನ್ನ ಆ ವಿಚಾರ ಅವ್ರನ್ನೇ ಕೇಳಿ ನೀವು, ಆಯ್ತಾ? ಇವಾಗ ನಾವು ಹೇಳ್ತಿದೀವಿ, ನನಗೆ ಯಾಕೋ ಲಿಂಕ್ ಇದೆ ಅನ್ಸುತ್ತೆ. ಟಿಕೆಟ್ ಯಾಕೆ ಕೊಟ್ಟಿಲ್ಲ? ಲಿಂಕ್ ಅಲ್ಲ, ಹೇಳ್ತೀನಿ ನೋಡಿ. ನೋಡಿ, ಇವತ್ತಿನ ದಿವಸ ಬಿಜೆಪಿನವರು ಒಳ್ಳೆ ಪಾಠ ಮಾಡ್ತಾ ಇದ್ರು ಜಾತಿಯ ಬಗ್ಗೆ. ನೋಡಿ, ಕಳೆದ ವರ್ಷ ಹೀನಾಯವಾಗಿ ಇಲ್ಲಿ ಸೋತಿದ್ದಾದ ಮೇಲೆ ಇವರು ಒಂದು ವಿರೋಧ ಪಕ್ಷದ ನಾಯಕನ ಮಾಡಬೇಕು ಅಂತಂದ್ರೆ, ಅವರ ಪಕ್ಷದ ಅಧ್ಯಕ್ಷನ ಮಾಡಬೇಕು ಅಂದ್ರೆ 6 ತಿಂಗಳ ಸಮಯ ಬೇಕಾಯ್ತು. ಯಾಕೆಂತಂದ್ರೆ ಇವ್ರಿಗೆ ಏನಂದ್ರೆ ಎಲ್ಲೋ ಒಂದು ಕಡೆ ನಮ್ಗೆ
ನಮಗೆ ಲಿಂಗಾಯತರ ಮತಗಳೆಲ್ಲೋ ಲಿಂಗಾಯತರು ದೂರ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಭಯ ಬಂತು. ಎಷ್ಟೋ ಹಿರಿಯ ನಾಯಕರು ಇದ್ರೂ ಅಲ್ಲಿ ಏನಂತಂದರೆ ವಿಜೇಂದ್ರ ಅವರು ತಗೊಂಬಂದು ಅಲ್ಲಿ ಮಾಡಿದ್ರು, ಯಾಕಂದರೆ ಲಿಂಗಾಯತನ ಮತ್ತೆ ನಾವು ಮತ ವಾಪಸ್ ಸೆಳಿಬೇಕು ಅಂತ ಹೇಳಿ. ಅದಾಗಿದ್ದಾದ್ಮೇಲೆ ಎಲ್ಲೋ ಒಕ್ಕಲಿಗರು JDSಗೆ ಬಹುಶಃ ಅದು ಬಾವಳಿಯ ಹಳೆ ಮೈಸೂರು ಭಾಗದಲ್ಲಿ JDS ಬಾವಳೆ ಇರೋದೇನಂತಂದ್ರೆ ಒಕ್ಕಲಿಗರ ಮತದಿಂದ. ಹಾಗಾಗಿ JDSನ ನಾವು ಮೈತ್ರಿ ಮಾಡ್ಕೊಂಡ್ರೆ ಒಕ್ಕಲಿಗರು ನಮ್ಮ ಕಡೆ ಬರ್ತದೆ ಅನ್ನೋ ಒಂದು ಲೆಕ್ಕಾಚಾರದಿಂದ ಅಲ್ಲಿ ಅನಿವಾರ್ಯವಾಗಿ ಅಲ್ಲಿ ಮೈತ್ರಿ ಮಾಡ್ಕೊಂಡ್ರು. ಲೆಕ್ಕಾಚಾರ ನಾವು ತೋರಿಸ್ತಿದ್ದೀವಿ ನೋಡಿ ಸರ್. ಬಿಜೆಪಿ ಪ್ಲಸ್ JDS ಲಾಸ್ಟ್ ಟೈಮ್ ವಿಧಾನಸಭಾ ಗ್ರಾಫಿಕ್ಸ್ ಬರ್ತಿತ್ತು ನಂಬರ್ಸ್. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗಳಿಸಿದ ಮತಗಳ ಆಧಾರದ ಮೇಲೆ ನೋಡಿದ್ರೆ ಅಪ್ಪರ್ ಹ್ಯಾಂಡ್ ಮೈತ್ರಿಗೆ ಇದೆ. ಆ ಲೆಕ್ಕಾಚಾರವನ್ನು ಆಧಾರವಾಗಿ ಇಟ್ಕೊಂಡ್ರೆ ಆ ಲೆಕ್ಕಾಚಾರ ಮೈತ್ರಿಯಾಗಿ ಮಾಡ್ಕೊಂಡ್ರೆ ನೋಡಿದ್ರೆ ದೊಡ್ಡದಾಗಿ ಮಾತ್ರ ನಮ್ಮ 4 ಜಾತಿಗಳು ಬೇರೆ ಯಾವ್ದು ಸಮುದಾಯಗಳು ನೋಡಲ್ಲ ಅಂತ ಹೇಳ್ಬಿಟ್ಟು ಪಾಠ ಮಾಡ್ತಾರೆ ಇವ್ರು. ಯಾವತ್ತೂ ಅಷ್ಟೇ ಬಿಜೆಪಿ ಅವರು ಹೇಳೋದೊಂದು ಮಾಡೋದೊಂದು. ಈ ದೇಶದಲ್ಲಿ ಅತಿ ಹೆಚ್ಚು ಜಾತಿ ರಾಜಕೀಯ ಓಲೈಕೆ ರಾಜಕಾರಣ ಮಾಡಿರೋದು ಅಂದ್ರೆ ಬಿಜೆಪಿನೇ. ಆದ್ರೆ ಅವ್ರು ಹೇಳ್ಕೊಳ್ಳೋದು ಮಾತ್ರ ಬೇರೆಯವ್ರ ಕಡೆ ಬಟ್ ತೋರಿಸ್ತಾರೆ. ಅವ್ರು ಮಾಡ್ತಾ ಇರೋದು ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ ನೋಡಿ ಇವತ್ತಿನ ದಿವಸ ಮಾತಾಡ್ತೀರಾ ಮತ್ತೆ ನೋಡಿ ಒಕ್ಕಲಿಗ CM ನ ಯಾರು ಬದಲಾವಣೆ ಮಾಡಿದ್ರು DK ಶಿವಕುಮಾರ್ ಅವರು ಕೇಳಿದ್ದಾರೆ. ಇವತ್ತಿನ ದಿವಸ ಇಡೀ ದೇಶದಲ್ಲಿ ಒಂದು ಆಪರೇಷನ್ ಅನ್ನೋ ಒಂದು ಕೆಟ್ಟ ಪರಿಪಾಠ ಕಲಿಸಿದ್ದು ಬಿಜೆಪಿ. ಯಾವುದೇ ಒಂದು ಚುನಾಯಿತ ಸರ್ಕಾರಗಳು ಅಧಿಕಾರದಲ್ಲಿ ಇರ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಅವತ್ತಿನ ದಿವಸ ಇವ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಪರೇಷನ್ ಮಾಡಿ ಅವ್ರನ್ನ ಕೆಳಗಿಳಿಸಿದ್ದೆ ಇವರು. ಆದ್ರೆ ಇವತ್ತಿನ ದಿವಸ ಒಕ್ಕಲಿಗರು ಬೇಕಾಗಿದೆ, ಅವ್ರಿಗೆ ಅನಿವಾರ್ಯ ಆಗಿದೆ. ಎಲ್ಲೋ ಒಂದು ಕಡೆ ನಾವು ಸೋಲ್ತಿದೀವಿ ಅನ್ನೋ ಭಯ ಕಾಡಿದ್ರಿಂದ ಅಲ್ಲಿ ಹೋಗಿ ಅವ್ರ ಹತ್ರ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದ್ರೆ ನೋಡೋಣ ನಾವು ಯಾರು ಜಾತಿ ಮಾಡೋದಿಲ್ಲ, ಜಾತಿ ರಾಜಕೀಯ ನಾವು ಮಾಡೋದಿಲ್ಲ, ದೊಡ್ಡದಾಗಿ ಪೋಸ್ ಕೊಡ್ತಾರೆ ಅಷ್ಟೇ ಅವರು. ಆದ್ರೆ ಹೊರಗಡೆ ಪೋಸ್ ಒಂದು ಬ್ಯಾಕ್ ಸ್ಟೇಜ್ ಮಾಡೋದೊಂದು ಇವರು ಅಷ್ಟೇ. ಈಗ ಒಂದ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ಈ ಒಕ್ಕಲಿಗ ಸರ್ಕಾರ ಬೀಳಿಸಿದ್ ಯಾರು ಅನ್ನೋದ್ರ ಬಗ್ಗೆನೇ ಬಹಳ ಚರ್ಚೆ ನಡೀತಾ ಇದೆ.